ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ, ಮೇಡಮ್, ಕೈಮದ್ದು ಬಿದ್ದಾಗ ಕೆಲವೊಬ್ಬ ವ್ಯಕ್ತಿಗಳಿಗೆ ತುಂಬ ಮಾನಸಿಕ ತೊಂದರೆಗಳು ಆಗ್ತಾ ಇರುತ್ತೆ. ಅದು ಯಾಕೆ ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಮಾನಸಿಕ ಸಮಸ್ಯೆ ಅಂತ ಅನ್ನೋದು ಬರೀ ಕೈಮದ್ದು ಬಿದ್ದರೆ ಮಾತ್ರ ಆಗೋವಂಥದ್ದಲ್ಲ. ನಾವು ದಿನನಿತ್ಯ ನಾವು ವಾಸ ಮಾಡ್ತಾ ಇರ್ತೀವಲ್ವ, ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ಏನಾದರೂ ನಮಗೆ ಬರ್ತಿಲ್ಲ, ವಾಸ್ತು ಚೆನ್ನಾಗಿಲ್ಲ, ಅಲ್ಲೇನೋ ಮನೆ ವಾತಾವರಣ ಚೆನ್ನಾಗಿಲ್ಲ ಅಂತೇಳಿ ನಾವು ಚಿಂತೆಗೊಳಗಾಗೋದ್ರೂ ಅಲ್ಲಿ ಮಾನಸಿಕ ಆಗುತ್ತೆ. ಮತ್ತು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ತುಂಬ ಇಷ್ಟಪಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ. ಆ ಒಂದು ಇಷ್ಟಪಟ್ಟಿರ್ತಕ್ಕಂತಹ ಏನೇ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವ್ರೇನಾದ್ರು ಸಿಗದೇ ಇದ್ದಾಗ ನಾವು ತುಂಬ ಚಿಂತೆ ಮಾಡ್ತಾ ಇರ್ತೀವಿ. ಅಯ್ಯೋ, ನಮಗೆ ಸಿಕ್ಕೇ ಇಲ್ಲ, ಹಾಗೆ ಹೀಗೆ ಅಂತೇಳಿಲ್ಲ ಅದೇ ಡೀಪಾಗಿ ಚಿಂತೆ ಮಾಡಿ ಆವಾಗಲೂ ಕೂಡ ನಮಗೆ ಮಾನಸಿಕ ಆಗುತ್ತೆ. ಕೆಲವು ವ್ಯಕ್ತಿಗಳನ್ನ ನೋಡಿರ್ಬೋದು ಡಿಪ್ರೆಷನ್ಗೆ ಹೋಗೋವಂಥದ್ದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಸಂದರ್ಭಗಳ ಮುಖಾಂತರವಾಗಿ ಕೆಲವೊಬ್ಬರು ವ್ಯಕ್ತಿಗಳು ಮಾನಸಿಕ ಸ್ಥಿತಿಗೆ ಒಳಗಾಗ್ತಾರೆ. ಆಲ್ಮೋಸ್ಟು ನಾವು ಹೇಳಬೇಕು ಅಂತಂದರೆ, ಈಗ ಕೆಲವೊಂದು ಏನೋ ಒಂದು ಇಷ್ಟಪಟ್ಟಿದ್ದು ನಮಗೆ ಸಿಗೋದಿಲ್ಲ, ಏನೋ ಒಂದು ಕೆಲಸ ಇಷ್ಟಪಟ್ಟಿರ್ತಾರೆ, ಆ ಕೆಲಸ ಸಿಗೋದಿಲ್ಲ. ನಾವು ಓದಬೇಕು ಅಂತ ಅಂದ್ಕೊಂಡಿರ್ತೀವಿ, ಫೈನಾನ್ಷಿಯಲಿ ತೊಂದರೆ ಇರುತ್ತೆ, ಓದೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ವ್ಯಕ್ತಿನ ಇಷ್ಟಪಟ್ಟಿರ್ತೀವಿ, ಮದುವೆ ಆಗಬೇಕು ಅಂತೇಳಿ, ಬಟ್ ಅದನ್ನು ಕೂಡ ಆಗೋದಿಲ್ಲ. ಅದು ನಾವು ಅದರ ಬಗ್ಗೆನೇ ತುಂಬ ಚಿಂತೆ ಮಾಡ್ತಿರ್ತೀವಲ್ಲ, ಅವಾಗ ನಮಗೆ ಮಾನಸಿಕ ಆದಂಗೆ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತೀವಿ. ಬರೀ ಕೈಮದ್ದಿನಿಂದನೇ ಮಾನಸಿಕ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ಈ ಕೈಮದ್ದಿನಿಂದ ಯಾವಾಗ ಆಗುತ್ತೆ ಅಂತ ಅಂದರೆ, ನೋಡಿ, ಈಗ ಕೈಮದ್ದು ಆಗಿರುತ್ತೆ, ನಿಮಗೆ ಏನೋ ಒಂದು ರೀತಿ ದೈಹಿಕ ತೊಂದರೆಗಳು ಇರುತ್ತೆ. ಆ ತೊಂದರೆಗಳು ಯಾಕಪ್ಪ ಬಂತು, ಎಷ್ಟು ತೋರಿಸಿದ್ರು ಎಲ್ಲೂ ಹುಷಾರೇ ಆಗ್ತಾ ಇಲ್ವಲ್ಲ, ನಮಗೆ ಏನಾಗಿರ್ಬೋದು ಅಂತೇಳಿ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಎಲ್ಲೂ ಕೂಡ ಏನು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗ್ದಲೇ, ಹುಷಾರು ಆಗ್ದಲೇ ಅದ್ರ ಬಗ್ಗೆ ನಾವು ತುಂಬ ಚಿಂತೆ ಮಾಡ್ತಾ ಇರ್ತೀವಲ್ಲ, ಆವಾಗ ಮಾನಸಿಕ ಆಗ್ತೀವಿ. ಮತ್ತು ಇದ್ರ ಜೊತೆಯಲ್ಲಿ ಕೈ ಮಸಿ ಅಂತ ಏನಾದ್ರೂ ಹಚ್ಚಿದ್ರೆ ತಲೆ ಭಾಗದಲ್ಲಿ, ಆವಾಗ್ಲೂ ಕೂಡ ಅಷ್ಟೇ, ಅದೇನಾದರೂ ತಲೆಗೆ ಏರಿದಾಗ್ಲೂ ಕೂಡ ಅಷ್ಟೇ, ಆವಾಗ ಕೆಲವೊಂದು ಮಾನಸಿಕ ತೊಂದರೆಗಳು ಬರೋದಕ್ಕೆ ಶುರುವಾಗುತ್ತೆ. ನೋಡೋಣ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.